ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಗುರುಪ್ರಸಾದ್. ಈಗ ಹೆಡ್ಲೈನ್ಸ್. ರೈತರ ಪಂಪ್ಸೆಟ್ಗಳಿಗೆ 24 ಗಂಟೆ ಕರೆಂಟ್, ಪಿಯು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಗಿಫ್ಟ್, ಗ್ರಾಮೀಣಾಭಿವೃದ್ಧಿಯೇ ಟಾರ್ಗೆಟ್. ಇದು ಕಾಂಗ್ರೆಸ್ ಪ್ರಣಾಳಿಕೆ ಹೈಲೈಟ್. ಪಾರ್ಟಿ ಫಂಡ್ಗೆ ಸಾವಿರಾರು ಕೋಟಿ ದೇಣಿಗೆ, ಸಂಗ್ರಹದಲ್ಲಿ ಕಾಂಗ್ರೆಸ್ನದ್ದೇ ಎತ್ತಿದ ಕೈ. ಬಿಜೆಪಿ ಜೆಡಿಎಸ್ ಆಗಿವೆ ಹಿಂದೆ. ಹಣ ಪಡೆದ ಆರೋಪ ಮಾಡಿದ್ರು ಅಡ್ವಾಣಿ ವಿರುದ್ಧ, ಬಿಎಸ್ವೈ ಕ್ಷಮೆಯಾಚನೆಗೆ ಸಿದ್ಧ. ಧನಂಜಯ್ ಈಗಲೂ ಹೇಳಿಕೆಗೆ ಬದ್ಧ. ಕೆಜೆಪಿ ನಾಯಕರ ಮಾತು ತದ್ವಿರುದ್ಧ. ಚಿಕ್ಕಬಳ್ಳಾಪುರದಲ್ಲಿ ಕೈ ಪರ ಪುರಂದೇಶ್ವರಿ ಕ್ಯಾಂಪೇನ್, ಬಿಜೆಪಿ ಪರ ಅಡ್ವಾಣಿ, ವೆಂಕಯ್ಯನಾಯ್ಡು ಬ್ಯಾಟಿಂಗ್. ಕರ್ನಾಟಕ ಕುರುಕ್ಷೇತ್ರದ ಅಖಾಡ ಕಲರ್ಫುಲ್. ಶಾಪಿಂಗ್ ಮೂಡ್ನಲ್ಲಿ ಸಿಕ್ಸರ್ ಗೇಲ್, ಗಂಗನಂ ಡ್ಯಾನ್ಸ್ನಲ್ಲಿ ಮಿಂದೇಳ್ತು ಫೋರಂ ಮಾಲ್. ಜನರನ್ನ ಕುಣಿದು ಕುಪ್ಪಳಿಸುವಂತೆ ಮಾಡ್ತು ಗೇಲ್ ಕಮಾಲ್. ಇದೀಗ ಬಂದ ಸುದ್ದಿ. ಟಿಟಿಡಿ ಮಾಜಿ ಅಧ್ಯಕ್ಷ ಆದಿಕೇಶವಲು ಇನ್ನಿಲ್ಲ. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಟಿಟಿಡಿ ಅಧ್ಯಕ್ಷ ಆದಿಕೇಶವಲು ನಿಧನರಾಗಿದ್ದಾರೆ. ಆಂಧ್ರ ಪ್ರದೇಶದ ತಿರುಪತಿ ತಿರುಮಲ ದೇವಾಲಯದ ಮಾಜಿ ಅಧ್ಯಕ್ಷ ಆದಿಕೇಶವಲು ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಅವರು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದರು. 2 ಬಾರಿ ಟಿಟಿಡಿ ಅಧ್ಯಕ್ಷರಾಗಿದ್ದರು. ಆದಿಕೇಶವಲು ಬೆಂಗಳೂರಿನ ವೈಟ್ ಫೀಲ್ಡ್ ಬಳಿ ಇರುವಂತಹ ವೈದೇಹಿ ಆಸ್ಪತ್ರೆಗೆ ಹೃದಯ ಸಂಬಂಧಿ ಕಾಯಿಲೆಯಿಂದ ದಾಖಲಾಗಿದ್ದರು. ಶಸ್ತ್ರಚಿಕಿತ್ಸೆಗೆ ಕೂಡ ಅವರು ಒಳಗಾಗಿದ್ದರು. ಆದರೆ ಆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ರಾತ್ರಿ 9:45 ಗಂಟೆಗೆ ನಿಧನರಾದರು ಅಂತ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. 2 ಬಾರಿ ಟಿಟಿಡಿಯ ಅಧ್ಯಕ್ಷರಾಗಿದ್ದರು. ಸಾಕಷ್ಟು ಹೆಸರನ್ನು ಕೂಡ ಮಾಡಿದಂಥ ಅಧ್ಯಕ್ಷರು ಆದಿಕೇಶವಲು ಅಂತಂದರೆ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆಲ್ಲ ಸಾಕಷ್ಟು ಸೌಕರ್ಯಗಳನ್ನು ಒದಗಿಸಿಕೊಟ್ಟಂಥವರು, ಸಾಕಷ್ಟು ಟಿಟಿಡಿಯನ್ನು ಮುನ್ನಡೆಸಿದಂಥವರು ಆದಿಕೇಶವಲು ಇವತ್ತು ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಸೊ ಹಾಗಾಗಿ ಅವರು ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿರುವಂಥ ವೈದೇಹಿ ಆಸ್ಪತ್ರೆಗೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ಅವರು ದಾಖಲಾಗಿದ್ದರು. ಇವತ್ತು ರಾತ್ರಿ 9:45ಕ್ಕೆ ಅವರು ನಿಧನರಾಗಿದ್ದಾರೆ. ಕರ್ನಾಟಕ ಕುರುಕ್ಷೇತ್ರ, ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ಕೊನೆಗೂ ಕಾಂಗ್ರೆಸ್ ಪಕ್ಷ ತನ್ನ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಕೈಪಾಳೆಯ ಕೂಡ ರೈತ ಪರ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದು ನೇಗಿಲ ಯೋಗಿಯ ಜೊತೆಗೆ ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳನ್ನೇ ನೆಚ್ಚಿಕೊಂಡಂತಿದೆ. ಅಂತೂ ಇಂತೂ ಕಾಂಗ್ರೆಸ್ ಪ್ರಣಾಳಿಕೆ ರಿಲೀಸ್. ರೈತರು ವಿದ್ಯಾರ್ಥಿಗಳೇ ಟಾರ್ಗೆಟ್. ಹೌದು, ಇವತ್ತು ಕಾಂಗ್ರೆಸ್ ಬಿಡುಗಡೆ ಮಾಡಿರೋ ಚುನಾವಣಾ ಪ್ರಣಾಳಿಕೆಯಲ್ಲಿ ರೈತರು ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಬಿಪಿಎಲ್ ಕಾರ್ಡುದಾರರಿಗೆ ₹1ಗೆ 1 ಕೆಜಿಯಂತೆ ತಿಂಗಳಿಗೆ 30 ಕೆಜಿ ಅಕ್ಕಿ, ರೈತರ ಪಂಪ್ಸೆಟ್ಗಳಿಗೆ 24 ಗಂಟೆ ವಿದ್ಯುತ್, ₹2 ಲಕ್ಷವರೆಗೆ ಕೃಷಿ ಸಾಲ ಬಡ್ಡಿ ವಿನಾಯಿತಿ ಸೇರಿದಂತೆ ಹಲವು ಜನಪ್ರಿಯ ಯೋಜನೆಗಳನ್ನು ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಲಾಗಿದೆ. ಕೇಂದ್ರ ರಕ್ಷಣಾ ಸಚಿವ ಎಕೆ ಆಂಟನಿ ಇಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು. ರೈತರನ್ನು ಹಾಗೂ ಮಹಿಳೆಯರನ್ನು ಗಮನದಲ್ಲಿ ಇಟ್ಟುಕೊಂಡು ತಯಾರಿಸಿರುವ ಈ ಪ್ರಣಾಳಿಕೆಯಲ್ಲಿ ಹಲವು ಯೋಜನೆಗಳನ್ನು ಘೋಷಣೆ ಮಾಡಿದೆ. ಈ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಅನೇಕ ಸಮಸ್ಯೆಗಳ ಬಗ್ಗೆ, ಅನೇಕ ಯೋಜನೆಗಳ ಬಗ್ಗೆ, ಅನೇಕ ಚಿಂತನೆಗಳ ಬಗ್ಗೆ ಇವತ್ತು ಇಡೀ ಕರ್ನಾಟಕದ ಮತದಾರರಲ್ಲಿ, ಜನಸಮುದಾಯದಲ್ಲಿ ಹಂಚಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಪ್ರಣಾಳಿಕೆಯ ಪ್ರಮುಖ ಅಂಶಗಳು ಇಂತಿವೆ. ಕಾಂಗ್ರೆಸ್ ಪ್ರಣಾಳಿಕೆ ಹೈಲೈಟ್ಸ್.
ರೈತರ ಪಂಪ್ಸೆಟ್ಗಳಿಗೆ ದಿನದ 24 ಗಂಟೆಯೂ ವಿದ್ಯುತ್ ಒದಗಿಸುವುದಾಗಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿದೆ. ಇನ್ನು ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ 2 ರೂಪಾಯಿಂದ 4 ರೂಪಾಯಿಗೆ ಏರಿಸುವುದು, 2 ಲಕ್ಷ ರೂಪಾಯಿವರೆಗಿನ ಕೃಷಿ ಸಾಲಕ್ಕೆ ಬಡ್ಡಿ ವಿನಾಯಿತಿ ನೀಡೋದು. ಇನ್ನು ಬಿಪಿಎಲ್ ಕಾರ್ಡ್ದಾರರಿಗೆ 1 ರೂಪಾಯಿಯಂತೆ ತಿಂಗಳಿಗೆ 30 ಕೆಜಿ ಅಕ್ಕಿ, ಪ್ರತಿ ಜಿಲ್ಲೆಗೆ 1 ವೈದ್ಯಕೀಯ ಕಾಲೇಜು ಸ್ಥಾಪನೆ, ಗುಡಿಸಲು ರಹಿತ ಕರ್ನಾಟಕ ನಿರ್ಮಾಣದ ಸಂಕಲ್ಪ ಮಾಡಲಾಗಿದೆ. ಇನ್ನು ಮೀನುಗಾರ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಸಾಲ, ಕಿತ್ತೂರು ರಾಣಿ ಮಹಿಳಾ ಕಾಲೇಜಿಗೆ 200 ಕೋಟಿ ರೂಪಾಯಿ ಅನುದಾನ ನೀಡುತ್ತೇವೆಂದು ಕಾಂಗ್ರೆಸ್ ಭರವಸೆ ನೀಡಿದೆ. ಇನ್ನು ಪಿಯುಸಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ನೀಡುತ್ತೇವೆಂದು ಪ್ರಣಾಳಿಕೆಯಲ್ಲಿ ಭರವಸೆ ನೀಡಲಾಗಿದೆ. ಇನ್ನೊಂದೆಡೆ ಅಂಗವಿಕಲರಿಗೆ ಮಾಸಿಕ 3,000 ರೂಪಾಯಿ ಭತ್ಯೆ, ಗ್ರಾಮೀಣ ದೇಗುಲಗಳಿಗೆ ಮಾಸಿಕ 2,000 ರೂಪಾಯಿ ಅನುದಾನ, ಪ್ರಕೃತಿ ವಿಕೋಪ ನಿಧಿಗೆ 1,000 ಕೋಟಿ ರೂಪಾಯಿ, ಪ್ರತಿ ತಾಲೂಕಿನ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿ ಅನುದಾನ ನೀಡುತ್ತೇವೆಂದು ಕಾಂಗ್ರೆಸ್ ಹೇಳಿಕೊಂಡಿದೆ. ಈಗಾಗಲೇ ಜೆಡಿಎಸ್, ಬಿಜೆಪಿ, ಕೆಜೆಪಿಗಳು ನೇಗಿಲ ಯೋಗಿಯ ಹೆಸರನ್ನೇ ಜಪ ಮಾಡಿದ್ದರೂ ಇದಕ್ಕೆ ತಾನೇನೂ ಕಮ್ಮಿ ಇಲ್ಲ ಎಂಬಂತೆ ಕೈ ಪಕ್ಷ ಕೂಡ ನೇಗಿಲ ಯೋಗಿಯ ಜೊತೆಗೆ ಮಹಿಳೆಯರ ಹಾಗೂ ವಿದ್ಯಾರ್ಥಿ ಸಮೂಹದ ಮತ ಬ್ಯಾಂಕ್ಗೆ ಕಣ್ಣು ಹಾಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಮರಾವ್ ಜೊತೆಗೆ ಅರವಿಂದ್ ಬಿರಾದಾರ್, ಸುವರ್ಣ ನ್ಯೂಸ್. ಇನ್ನಷ್ಟು ಸುದ್ದಿಗಳು ಬ್ರೇಕ್ನ ನಂತರ.